ಹೇ ಗಾಯ್ಸ್, ದಿಸ್ ಇಸ್ ಸುಪ್ರಿಯಾ ಅಂಡ್ ಶಶಿಕಾಂತ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಒಂದು ಸುಂದರವಾಗಿರೋ ಕೋಟೆಗೆ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೋಟೆ ಅಂದಿದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತೇ ಆಗಿರುತ್ತೆ ನಾವು ಯಾವ ಕೋಟೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಎಸ್, ನಾವಿವತ್ತು ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಇಲ್ಲೊಂದು ವಿಶೇಷತೆ ಇದೆ. ಅದೇನಪ್ಪ ವಿಶೇಷತೆ ಅಂದರೆ, ಮಳೆಗಾಲದಲ್ಲಿ ಚಿತ್ರದುರ್ಗ ಕೋಟೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಬಹಳ ಕಡಿಮೆ ಜನಕ್ಕೆ ಗೊತ್ತು. ಕೋಟೆ ಅಂದಿದ ತಕ್ಷಣ ತುಂಬಾ ಬಿಸಿಲು, ಹಾಗೆ ಕೋಟೆ ತುಂಬ ಡ್ರೈ ಇರುತ್ತೆ ಅಂತಲೇ ಎಲ್ಲರ ಅಭಿಪ್ರಾಯ. ಬಟ್ ಮಳೆಯಲ್ಲಿ ಚಿತ್ರದುರ್ಗದ ಕೋಟೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ನಾವು ಚಿತ್ರದುರ್ಗದ ಕೋಟೆಯಲ್ಲಿ ಅಷ್ಟು ಗ್ರೀನರಿ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬನ್ನಿ ಮಳೆಯಲ್ಲಿ ಚಿತ್ರದುರ್ಗದ ಕೋಟೆನ ಜೊತೆಯಲ್ಲೇ ಎಕ್ಸ್ಪ್ಲೋರ್ ಮಾಡೋಣ. ಹಾಸನಿಂದ ಚಿತ್ರದುರ್ಗದ ಕೋಟೆ 182 ಕಿಲೋಮೀಟರ್ ಆಗುತ್ತೆ. ಹಾಗೆ ಬ್ಯಾಂಗ್ಳೂರಿಂದ 201 ಕಿಲೋಮೀಟರ್ ಆಗುತ್ತೆ. ಕೊರೋನಾ ಇರೋದ್ರಿಂದ ಇಲ್ಲಿ ಕೂಡ ಸೇಫ್ಟಿ ಮೆಷರ್ಸ್ನ ಫಾಲೋ ಮಾಡ್ತಾ ಇದ್ದಾರೆ. ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ ಎಂಟ್ರೆನ್ಸಲ್ಲೇ ಸ್ಯಾನಿಟೈಸರ್ನ ಇಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ನಾವು ಚಿತ್ರದುರ್ಗದ ಕೋಟೆ ಎಂಟ್ರೆನ್ಸಲ್ಲೇ ಈ ಹಾವಿನ ಸಿಂಬಲ್ ನೋಡ್ಬೋದು. ಅದು ಯಾಕಪ್ಪ ಅಂದರೆ, ನಾವು ಕೋಟೆಯೊಳಗೆ ಜಿಗ್ಜಾಗ್ ಮಾರ್ಗವಾಗೆ ಹೋಗ್ತೀವಿ. ಶತ್ರುಗಳು ಸ್ಟ್ರೈಟ್ ಇದ್ದರೆ ಅವ್ರಿಗೆ ಆಕ್ರಮಣ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅವರು ಈ ಥರ ಕಟ್ಕೊಂಡಿದ್ದಾರೆ. ಚಿತ್ರದುರ್ಗದ ಕೋಟೆನ ಫುಲ್ ಕಂಪ್ಲೀಟಾಗಿ ಕಟ್ಟೋದಕ್ಕೆ ಒಟ್ಟು 211 ವರ್ಷ ತಗೊಂಡ್ರಂತೆ. ನಾವು ಫಸ್ಟು ಮದ್ದು ಬೀಸೋ ಕಲ್ಲು ನೋಡೋಣ ಅಂತ ಹೋದ್ವಿ. ಹೋಗಬೇಕಾದ್ರೆ ದಾರಿಯಲ್ಲಿ ನಮಗೆ ಬನಶಂಕರಿ ದೇವಸ್ಥಾನ ಸಿಗತ್ತೆ. ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಮದ್ದು ಬೀಸೋ ಕಲ್ಲುಗಳನ್ನ ನೋಡ್ಬೋದು. ಇಲ್ಲಿ ಆಗಿನ ಕಾಲದಲ್ಲಿ ಆನೆಗಳ ಸಹಾಯದಿಂದ ಈ ಕಲ್ಲುಗಳಿಂದ ಮದ್ದನ್ನ ಪುಡಿ ಮಾಡ್ತಾ ಇದ್ದಂಥ ಜಾಗ ಇದು. ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ವಲ್ಲ, ಸೊ ಅವರು ದೀಪದ ಬೆಳಕಿಂದನೇ ರಾತ್ರಿ ಎಲ್ಲ ಕಳಿಬೇಕಾಗಿತ್ತು. ಏನು ಇವ್ರಿಗೆ ಎಣ್ಣೆ ನೆಸೆಸಿಟಿ ಇತ್ತೋ ಅದನ್ನು ಈ ಟ್ಯಾಂಕಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರು. ಆದ್ದರಿಂದ ಇದನ್ನು ಎಣ್ಣೆ ಕೊಳ ಅಂತ ಕರೀತಾರೆ. ಆದಷ್ಟು ಜನ ಬೆಳಗ್ಗೆನೇ ಬಂದು ಕೋಟೆನ ನೋಡೋಕ್ಕೆ ಟ್ರೈ ಮಾಡ್ತಾರೆ, ಯಾಕಂದರೆ ಹೋಗ್ತಾ ಹೋಗ್ತಾ ಬಿಸಿಲಾಗತ್ತೆ. ಸೊ ಬಿಸಿಲಲ್ಲಿ ನೋಡೋಕ್ಕೆ ತುಂಬ ಕಷ್ಟ ಅಂತ. ಬಟ್ ಲಕ್ಕಿಲಿ ನಾವು ಮಧ್ಯಾಹ್ನ ಶುರು ಮಾಡಿದ್ರೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ, ಯಾಕಂದರೆ ವೆದರ್ ತುಂಬಾ ಚೆನ್ನಾಗಿ ಪ್ಲೆಸೆಂಟ್ ಆಗಿದೆ. ಕೋಟೆಯಲ್ಲಿರೋ ಒಂದೊಂದು ಬಾಗಿಲು ತುಂಬಾ ವಿಭಿನ್ನವಾಗಿ ಕಟ್ಟಿದ್ದಾರೆ. ಹಾಗೆ ಅದಕ್ಕೆ ತಕ್ಕಂತೆ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಹೋಗೋ ದಾರಿಲಿ ನಾವು ಏಕನಾಥೇಶ್ವರಿ ದೇವಿ ಪಾದ ದರ್ಶನ ಮಾಡ್ಬೋದು. ಇದು ಗಣೇಶನ ದೇವಸ್ಥಾನ. ಇದನ್ನು ಆನೆ ಬಂಡೆ ಗಣಪತಿ ಅಂತ ಕರೀತಾರೆ. ಈ ಬಂಡೆ ನೋಡೋದಕ್ಕೆ ಸ್ವಲ್ಪ ಆನೆ ಥರ ಇದೆ ಅಂತ ಈ ಬಂಡೆಗೇನೆ ಗಣೇಶನ ಕೆತ್ತನೆ ಮಾಡಿದ್ದಾರೆ. ಆದ್ದರಿಂದ ಇದಕ್ಕೆ ಆನೆ ಬಂಡೆ ಗಣಪತಿ ಅಂತ ಹೆಸರು. ಚಿತ್ರದುರ್ಗದ ಕೋಟೆನ ನಾವು ಹಾಗೆ ಹತ್ತೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲೊಬ್ರು ಚಿತ್ರದುರ್ಗದ ಕೋಟೆ ಗೋಡೆಗಳ ಮೇಲೆ ಹತ್ತಿ ಸ್ಟೆಂಟ್ಸ್ ಪರ್ಫಾರ್ಮ್ ಮಾಡ್ತಾರೆ. ಸೊ ನಿಮ್ಮೆಲ್ಲರಿಗೂ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಿದೆ. ಎಸ್, ಲಕ್ಕಿಲಿ ವಿ ಮೆಟ್ ಕೋತಿರಾಜು ಇನ್ ಚಿತ್ರದುರ್ಗ. ಅವ್ರ ನಿಜವಾದ ಹೆಸರು ಜ್ಯೋತಿರಾಜ್ ಅಂತ, ಆದರೆ ಅವರು ಕೋತಿರಾಜ್ ಅಂತಲೇ ಫೇಮಸ್ ಆಗಿದ್ದಾರೆ. ಜ್ಯೋತಿರಾಜ್ ಅವರು ಯಾವುದೇ ಸೇಫ್ಟಿ ಮೆಷರ್ಸ್ ಇಲ್ದಲೇ ಚಿತ್ರದುರ್ಗದ ಕೋಟೆನ ಈ ರೀತಿ ಹತ್ತೋದನ್ನ ನೋಡೋಕ್ಕೆ ನಮಗೆ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಕೋತಿರಾಜ್ ಅವರು ಬಹಳ ಪರಿಶ್ರಮದಿಂದ ಕಲ್ತಿರೋ ಈ ವಿದ್ಯೆನ ನಾವು ಎಷ್ಟೇ ಹೊಗಳಿದ್ರೂ ಕಮ್ಮಿನೇ. ಅವರು ಚಿತ್ರದುರ್ಗದ ಕಲ್ಲಿನ ಕೋಟೆನ ಕೆಲವೇ ಕ್ಷಣಗಳಲ್ಲಿ ಹತ್ತೋದನ್ನು ನೋಡೋಕ್ಕೆ ಜನ ಬೇರೆ ಊರುಗಳಿಂದೆಲ್ಲ ಬರ್ತಾರೆ.
ನಾವು ಕೋಟೆ ಕೊನೆ ಬಾಗಿಲು ತಲುಪಿದ ತಕ್ಷಣವೇ ಜೋರು ಮಳೆ ಶುರು ಆಯಿತು. ನಮಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ತಂಪಾಗಿರೋ ವಾತಾವರಣ. ನಾವು ಕೋಟೆಯಲ್ಲಿ ಯಾವಾಗಲೂ ಬಿಸಿಲನ್ನೇ ವಿಟ್ನೆಸ್ ಮಾಡ್ತಾಯಿದ್ವಿ, ಬಟ್ ಫಾರ್ ದ ಫಸ್ಟ್ ಟೈಮ್ ನಾವು ಮಳೆ ನೋಡಿದಾಗಂತೂ ತುಂಬಾ ಖುಷಿ ಆಯಿತು. ಮಳೆಯಲ್ಲಿ ಕೋಟೆನ ನೋಡೋ ಅನುಭವನೇ ಬೇರೆ. ಮಳೆ ಜೋರಾಗಿ ಬರ್ತಾ ಇದ್ದಿದ್ದ ಕಾರಣ ನಾವು ಇಲ್ಲೇ ಸ್ವಲ್ಪ ಹೊತ್ತು ನಿಂತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಂದ ಬಲಕ್ಕೆ ಹೋದರೆ ಏಕನಾಥೇಶ್ವರಿ ದೇವಸ್ಥಾನ. ಇದನ್ನು ಹೋಕಳಿ ಹೊಂಡ ಅಂತ ಕರೀತಾರೆ. ಆವಾಗೆಲ್ಲ ಜಾತ್ರೆ ಆಗಿದ್ದ ಮಾರನೇ ದಿನ ಇಲ್ಲಿ ಹೋಳಿ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದಂತೆ. ಇದು ಹಿಡಂಬೇಶ್ವರ ದೇವಸ್ಥಾನ. ಪಾಂಡವರ ಕಾಲದಲ್ಲಿ ಭೀಮ ಹಿಡಂಬ ಅನ್ನೋ ರಾಕ್ಷಸನ ಸಂಹಾರ ಮಾಡಿದ್ದಕ್ಕೆ ಆ ನೆನಪಿಗಾಗಿ ಹಿಡಂಬೇಶ್ವರ ದೇವಸ್ಥಾನ ಅಂತ ಕಟ್ಟಿಸಿದ್ದಾರೆ. ಡೈಲಿ ಈ ಟೆಂಪಲ್ಸ್ ಎಲ್ಲ ಓಪನ್ ಇರೋದಿಲ್ಲ. ಭೀಮನ ಅಮಾವಾಸ್ಯೆ ಆ ಥರ ಏನಾದರೂ ವಿಶೇಷ ಇರೋ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಚಿತ್ರದುರ್ಗದ ಕೋಟೆ ಕಂಪ್ಲೀಟ್ ಹಿಸ್ಟ್ರಿ ಹೇಳೋಕ್ಕಂತೂ ನಾವು ಈ ವಿಡಿಯೋದಲ್ಲಿ ಟ್ರೈ ಮಾಡ್ತಾ ಇಲ್ಲ. ಜಸ್ಟ್ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಅಕ್ಕ ತಂಗಿಯರ ಕೊಳ. ಆಗಿನ ಕಾಲದಲ್ಲಿ ಕುಡಿಯೋ ನೀರನ್ನ ಶೇಖರಣೆ ಮಾಡೋದಕ್ಕೋಸ್ಕರ ಕಟ್ಟಿಸಿದಂಥ ಕೊಳ ಇದು. ಇಲ್ಲಿ ನ್ಯಾಚುರಲ್ ಆಗಿ ನೀರು ಪ್ಯೂರ್ ಆಗೋ ಹಾಗೆ ಕಟ್ಟಿಸಿದ್ದಾರೆ. ಚಿತ್ರದುರ್ಗದ ಕೋಟೆನ ಫುಲ್ ಕಂಪ್ಲೀಟಾಗಿ ನೋಡ್ತೀವಿ ಅಂದರೂ 2-3 ದಿನ ಅಂತೂ ಬೇಕೇ ಬೇಕನ್ಸತ್ತೆ. ಗೈಡ್ ಜೊತೆ ಹೋದರೆ ನಮಗೆ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಅದನ್ನು 1.5 ಗಂಟೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಗಂಟೆ ಒಳಗೆ ತೋರಿಸ್ಕೊಂಡು ಬರ್ತಾರೆ. ತಣ್ಣೀರು ದೋಣಿ. ಅಕ್ಕ ತಂಗಿಯರ ಕೊಳದಿಂದ ನೀರು ನ್ಯಾಚುರಲ್ ಆಗಿ ಫಿಲ್ಟರ್ ಆಗಿ ಇಲ್ಲಿ ಹರಿಯತ್ತೆ. ಓಬವ್ವ ತನ್ನ ಗಂಡನಿಗೆ ನೀರು ಇಲ್ಲಿಂದನೇ ತಗೊಂಡೋಗ್ತಾ ಇದ್ದಿದ್ದು. ನೀರಂತೂ ತುಂಬಾ ಕ್ಲಿಯರ್ ಆಗಿದೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತಲೇ ಹೇಳ್ಬೋದು, ಅಷ್ಟು ಕ್ಲಿಯರ್ ಆಗಿದೆ ಇಲ್ಲಿ. ನಾವು ಕೂಡ ತುಂಬ ಬಿಸಿಲಿರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ, ಆದರೆ ಇಲ್ಲಿ ತುಂಬಾ ಪ್ಲೆಸೆಂಟ್ ಆಗಿದೆ. ಚಿತ್ರದುರ್ಗದ ಕೋಟೆಯಲ್ಲೂ ನಾವು ಇಷ್ಟು ಗ್ರೀನರಿ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಕೋಟೆಯಲ್ಲಿ ಒಟ್ಟು ಒಂದು 13 ದೇವಸ್ಥಾನ ಇದೆ. ಇದು ಆಂಜನೇಯನ ದೇವಸ್ಥಾನ. ಓಬವ್ವ ಅವರು ಡೈಲಿ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಅಟ್ ಲಾಸ್ಟ್ ವಿ ಆರ್ ಗೋಯಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್. ಎಸ್, ಚಿತ್ರದುರ್ಗದ ಕೋಟೆ ಅಂದಿದ ತಕ್ಷಣವೇ ಎಲ್ಲರಿಗೂ ನೆನಪು ಬರೋದೆ ಓಬವ್ವನ ಕಿಂಡಿ. ಅದು ಮಳೆಗಾಲದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನೀವೇ ನೋಡಿ. ನಮಗಂತೂ ಇಲ್ಲೇ ಒಂದು ಪುಟ್ಟ ವಾಟರ್ಫಾಲ್ಸ್ ನೋಡ್ತಾ ಇದ್ದೀವಿ ಅನ್ನೋಂಗೆ ಫೀಲ್ ಆಗ್ತಾಯಿತ್ತು. ನೀರು ಅಷ್ಟು ಕ್ಲಿಯರ್ ಆಗಿದೆ, ಹಾಗೆ ತುಂಬಾ ಕೋಲ್ಡ್ ಆಗುತ್ತೆ. ಕೋಟೆಯಲ್ಲೇ ಒಂದು ವಾಟರ್ಫಾಲ್ಸ್ ನೋಡಿದ್ವಿ ಅಂತ ನನಗಂತೂ ತುಂಬಾ ಖುಷಿ ಆಯಿತು. ಹರಿಯೋ ನೀರನ್ನೇ ನೋಡ್ತಾ ಮಕ್ಕಳ ಜೊತೆ ಆಟ ಆಡ್ಕೊಂಡು ನಾವಂತೂ ತುಂಬಾ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಟೂರಿಸ್ಟ್ ಪ್ಲೇಸ್ ಕೂಡ ಒಂದು ಕಥೆನ ಹೇಳುತ್ತೆ.
ಅದ್ರ ಜೊತೆ ಇರೋ ಇತಿಹಾಸ ಕೂಡ ನಮ್ಮನ್ನ ಹೆಚ್ಚು ಹೆಚ್ಚು ಪ್ಲೇಸಸ್ನ ನೋಡೋಕ್ಕೆ ಎಂಕರೇಜ್ ಮಾಡುತ್ತೆ. ಈ ದಿನ ನಮಗೆ ಚಿತ್ರದುರ್ಗದ ಕೋಟೆ ನೋಡಿದ ಮೇಲೆ ವೀರ ಮದಕರಿ ನಾಯಕ, ಒನಕೆ ಓಬವ್ವ ಹಾಗೂ ಒಂದಷ್ಟು ಇತಿಹಾಸ ನಮ್ಮ ಮನಸ್ಸಲ್ಲೇ ಉಳಿಯುತ್ತೆ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಟೂರಿಸ್ಟ್ ಪ್ಲೇಸಸ್ನ ಕವರ್ ಮಾಡೋ ನಮ್ಮ ಪ್ರಯತ್ನ ಮುಂದುವರಿಯುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.